ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಅರೆಭಾಷೆ ಗೌಡ ವಿಕಾಸ ವೇದಿಕೆ ವತಿಯಿಂದ ಪ್ರೌಢಶಾಲಾ ವಿಭಾಗದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಬಂಡಿ ದಾರಿಯನ್ನು ತೆರವು ಮಾಡಿಸಿ ನ್ಯಾಯ ಕೊಡಿಸಿದ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರು. ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಅರೆಭಾಷೆ ಗೌಡ ವಿಕಾಸ ವೇದಿಕೆ ಹಾಗೂ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಪ್ರೌಢಶಾಲಾ ವಿಭಾಗದ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿತ್ತು. ಅರೆಭಾಷೆ ಗೌಡ ವಿಕಾಸ ವೇದಿಕೆ ಹಾಗೂ ಮಡಿಕೇರಿಯ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪ್ರೌಢಶಾಲಾ ವಿಭಾಗದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ರಿಷಿತ್ ಕೆಎಸ್ ಮತ್ತು ಸಂಸ್ಕಾರ್ ಎಂಎಂ ತಂಡ ಪ್ರಥಮ ಸ್ಥಾನ ಗಳಿಸಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ಗಾಳಿಬೀಡು ನವೋದಯ ವಿದ್ಯಾಲಯದ ದಿವ್ಯಾಂಶಿ ಪಾತಿದಾರ್ ಹಾಗೂ ಮನಿಷಾ ಎಂಟಿ ತಂಡ ತೃತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಮಡಿಕೇರಿಯ ಕೊಡಗು ವಿದ್ಯಾಲಯದ ಕಾನಡ್ಕ ಯಶಿಕಾ ದೇವಯ್ಯ ಮತ್ತು ಆದಿತ್ಯ ಕೆಎಂ ತಂಡ ತೃತೀಯ ಸ್ಥಾನ ಗಳಿಸಿತು. ವಿಜೇತ ತಂಡಗಳಿಗೆ ತಲಾ 10,000, 6,000 ಮತ್ತು 3,000 ರು ನೀಡಿ ಪುರಸ್ಕರಿಸಲಾಯಿತು. ಅರೆಭಾಷೆ ಗೌಡ ವಿಕಾಸ ವೇದಿಕೆ ನಿರ್ದೇಶಕ ಪೊಕ್ಕಳಂಡ್ರ ಪ್ರಹ್ಲಾದ್ ವಿಜೇತರಿಗೆ ಬಹುಮಾನ ಮತ್ತು ಟ್ರೋಫಿ ವಿತರಿಸಿ ಮಾತನಾಡಿ, ಸಾಮಾಜಿಕ ಮಾಧ್ಯಮಗಳಿಂದ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮಗಳಾಗುತ್ತಿವೆ. ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಓದುವುದರ ಮೂಲಕ ಸಾಮಾನ್ಯ ಜ್ಞಾನ ವೃದ್ಧಿಸಿಕೊಳ್ಳಬೇಕು. ಮಕ್ಕಳ ಜ್ಞಾನಾಭಿವೃದ್ಧಿಗೆ ರಸಪ್ರಶ್ನೆಯಂತಹ ಕಾರ್ಯಕ್ರಮಗಳು ಎಷ್ಟು ಅವಶ್ಯಕವಿದೆ ಎಂದರು. ರಸಪ್ರಶ್ನೆಯಂತಹ ಕಾರ್ಯಕ್ರಮಗಳು ಎಷ್ಟು ಅತ್ಯವಶ್ಯಕ ಎಂದರು. ರೋಟರಿ ಅಧ್ಯಕ್ಷ ರತ್ನಾಕರ ರೈ ಮಾತನಾಡಿದರು. ನಂತರ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಮಕ್ಕಳಿಗೆ ಮೊದಲಿಗೆ ಲಿಖಿತ ಪರೀಕ್ಷೆ, ನಂತರ ಆಯ್ಕೆಯಾದ 4 ಉತ್ತಮ ತಂಡಗಳ ನಡುವೆ ಅಂತಿಮ ಹಂತದ ಮುಖಾಮುಖಿ ಸ್ಪರ್ಧೆ ನಡೆಯಿತು. expands vocabulary and helps in understanding complex concepts through simple explanations. Third thing, social skills. Encourages interaction with friends and family. So by the time you leave, you would have known a lot more people, you would have known which school kids are more interested in quiz, and you may go out with some friends also by the time you leave. So I want you to do that. Speed. This is the most critical thing when it comes to recitation or quiz. Anyway, speed. Develops the agility to quickly understand the question and reflect back faster. So reflexes are tended. So when you talk about reflexes, generally people talk about muscle reflex, other reflexes, right? Then I put a wapas audio or my name discipline, right? Wapas audio, other reflex. But this also reflex of the brain. How fast can you react and this is the ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿಯವರ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತಾದಿಗಳ ಜಯಘೋಷಗಳ ನಡುವೆ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಶಾಸಕ ಎಚ್.ಟಿ. ಮಂಜು, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್, ಸೋಮಶೇಖರ್, ಗ್ರೇಟು ತಹಶೀಲ್ದಾರ್ ಲೋಕೇಶ್ ಹಾಗೂ ದೇವಾಲಯದ ಧರ್ಮದರ್ಶಿಗಳಾದ ರಾಮಚಂದ್ರ ಅವರು ಶ್ರೀ ಲಕ್ಷ್ಮೀ ನಾರಾಯಣಸ್ವಾಮಿಯವರ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಉಗೇ ಗೋವಿಂದ, ಉಗೇ ವೆಂಕಟರಮಣ, ಉಗೇ ಶ್ರೀನಿವಾಸ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದ್ದವು. ಸಮಾಜ ಸೇವಕ ಮಲ್ಲಿಕಾರ್ಜುನ್ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ರಥೋತ್ಸವದ ಸಂಭ್ರಮದಲ್ಲಿ ಎಲ್ಲಾ ಜಾತಿ ವರ್ಗಗಳ ಜನರು ಒಂದಾಗಿ ಭಗವಂತನ ನಾಮಸ್ಮರಣೆ ಮಾಡಿದಾಗ ಸಾಮಾಜಿಕ ಅಸಮಾನತೆ ದೂರಾಗಿ ಪರಸ್ಪರ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ ಮೂಡಲಿದೆ. ಇಂದಿನ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ರಥದ ಕಳಸಕ್ಕೆ ಹಣ್ಣು ಜವನವನ್ನು ಸಮರ್ಪಿಸಿ ಧನ್ಯತಾ ಭಾವನೆಯನ್ನ ಮೆರೆದಿದ್ದಾರೆ ಎಂದು ತಿಳಿಸಿದರು. ರಥೋತ್ಸವದ ಸಂದರ್ಭದಲ್ಲಿ ಕುರುಹಿನಶೆಟ್ಟಿ ಸಮಾಜದ ಬಂಧುಗಳು ನೆರೆದಿದ್ದ ಸಾವಿರಾರು ಭಕ್ತಾದಿಗಳಿಗೆ ಮಜ್ಜಿಗೆ ಹಾಗೂ ಪಾನಕವನ್ನು ವಿತರಿಸಿ ಬಿಸಿಲಿನ ಜಳದ ತೀವ್ರತೆಯಿಂದ ನಿವಾರಿಸಿಕೊಳ್ಳಲು ನೆರವಾದರು. ರಾಜ್ಯದ ಮಾಜಿ ಸಚಿವರಾದ ಡಾ ಕೆ.ಸಿ. ನಾರಾಯಣಗೌಡ, ಮಾಜಿ ಶಾಸಕರಾದ ವಿ. ಪ್ರಕಾಶ್, ಕೆ.ಬಿ. ಚಂದ್ರಶೇಖರ್, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾದ ಎಚ್.ಕೆ. ಅಶೋಕ್, ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಸದಸ್ಯರಾದ ಎಚ್.ಆರ್. ಲೋಕೇಶ್, ಎಚ್.ಎಂ. ಪ್ರವೀಣ್, ಅಶೋಕ್, ಕಲ್ಪನಾ ದೇವರಾಜು, ಮಹೇಶ್, ಶ್ರೀನಿವಾಸ್, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್, ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಷ್ಮಾ, ಪರಿಸರ ಇಂಜಿನಿಯರ್ ಪ್ರಿಯಾಂಕಾ, ಪುರಸಭೆಯ ಸಹಾಯಕ ಇಂಜಿನಿಯರ್ ಚೌಡಪ್ಪ,
ಪ್ರತಿಭಾ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಕೆ ಮಂಜುಳಾ ಚನ್ನಕೇಶವ, ಅರವಟ್ಟಿಗೆ ಸೇವರ್ತರಾದ ಕೃಷಿ ವಿಜ್ಞಾನಿ ಡಾ ಮಂಜುನಾಥ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ತೇರನ್ನು ಎಳೆದು ರಥದ ಕಳಸಕ್ಕೆ ಹಣ್ಣು ಜವನವನ್ನು ಸಮರ್ಪಿಸಿ ಕೃತಾರ್ಥರಾದರು. ನಮಸ್ತೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಹೊಸಹೊಳಲು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ದಿನ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ತುಂಬ ವಿಜೃಂಭಣೆಯಿಂದ ಇಡೀ ರಾಜ್ಯದಾದ್ಯಂತ ಬಂದಂತಹ ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬ್ರಹ್ಮ ರಥೋತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಈ ರಥೋತ್ಸವದ ವೇಳೆ ತುಂಬ ಸೌಜನ್ಯಯುತವಾಗಿ ಶಾಂತಿಯುತವಾಗಿ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತೇವೆ. ಇಲ್ಲಿ ಮಜ್ಜಿಗೆ ಪಾನಕ ವಿತರಿಸ್ತಾ ಇದ್ದಾರಲ್ಲ, ಏನಿದು ವಿಶೇಷ ಏನು ಸರ್? ಪ್ರತಿ ವರ್ಷದಂತೆ ಬಂದಂತಹ ಭಕ್ತಾದಿಗಳಿಗೆ ಮಜ್ಜಿಗೆ ಮತ್ತು ಪಾನಕವನ್ನು ಈ ಬಿಸಿಲಿನಲ್ಲೇ ಒಂದು ಸ್ವಲ್ಪ ತಂಪಾಗಲಿ ಅನ್ನೋ ಒಂದು ಕಾರಣಕ್ಕೆ ಭಕ್ತಾದಿಗಳಿಗೆ ಈ ಮಜ್ಜಿಗೆ ಮತ್ತು ಪಾನಕವನ್ನು ಕೊಡೋದಲ್ಲದೆ ಕೂಡ ಪ್ರಸಾದವನ್ನು ಕೂಡ ವಿನಿಯೋಗ ಮಾಡುತ್ತಾರೆ. ಇವತ್ತಿನ ರಥೋತ್ಸವದಲ್ಲಿ ಯಾರ್ಯಾರು ಅತಿಥಿಗಳು ಭಾಗವಹಿಸಿದ್ದಾರೆ? ಸರ್, ಬಹಳ ಮುಖ್ಯವಾಗಿ ನಮ್ಮ ಕೃಷ್ಣರಾಜಪೇಟೆ ಕ್ಷೇತ್ರದ ಶಾಸಕರಾದಂತಹ ಎಚ್ ಟಿ ಮಂಜಣ್ಣನವರು, ಆಮೇಲೆ ಸಮಾಜ ಸೇವಕರಾದಂತಹ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು, ಹಾಗೂ ನಮ್ಮ ಕೆ ಸಿ ನಾರಾಯಣಗೌಡರು, ಮಾಜಿ ಸಚಿವರಾದಂಥ ನಮ್ಮ ಕೆ ಸಿ ನಾರಾಯಣಗೌಡರು ಸರ್, ವಿಜಯರಾಮೇಗೌಡ ಅವರು, ಡಾಲು ರವಿಯಣ್ಣನವರು, ಹಾಗೂ ಈ ಕ್ಷೇತ್ರದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಎಲ್ಲ ಮಾಧ್ಯಮ ಮಿತ್ರರು, ಹಾಗೂ ನಮ್ಮ ಕೆ ಆರ್ ನೀಲಕಂಠಣ್ಣನವರು, ಹಾಗೂ ಹೊಸಹೊಳಲು ಭಾಗದ ಎಲ್ಲ ಈ ಮುನ್ಸಿಪಾಲಿಟಿ ಪುರಸಭೆಯ ಸದಸ್ಯರು ಕೂಡ ಆಗಮಿಸಿ ತುಂಬ ಅಚ್ಚುಕಟ್ಟಾಗಿ ರಥೋತ್ಸವದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸರ್, ತಮ್ಮ ಹೆಸರು? ಸುರೇಶ್ ಜೆ, ಗಾಯಕರು, ಹೊಸಹೊಳಲು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚೌಳಪುರ ಗ್ರಾಮದಲ್ಲಿ ಜಗನ್ಮಾತೆ ಕರಿಯಮ್ಮ ದೇವಿಯ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚೌಡ್ಲಾಪುರ ಗ್ರಾಮದಲ್ಲಿ ನೂತನ ದೇವಾಲಯದ ಪ್ರಾರಂಭೋತ್ಸವ, ಕಳಸಾರೋಹಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ವಹಿಸಿಕೊಂಡು ಸಿಆರ್ ಸುರೇಶ್ ರವರು ಬರೆದ ಶ್ರೀ ಕರಿಯಮ್ಮ ದೇವಿ ಚರಿತ್ರೆ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಪುಸ್ತಕವನ್ನ ಬಿಡುಗಡೆ ಮಾಡಿ ಭಕ್ತರಿಗೆ ಒಳಿತಾಗಲಿ ಹಾಗೂ ದೇವಿಯ ಇತಿಹಾಸವನ್ನ ತಿಳಿಯಲು ತಾವೆಲ್ಲರೂ ಕೂಡ ಕರಿಯಮ್ಮ ದೇವಿ ಪುಸ್ತಕವನ್ನ ಓದಿ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಹಾಗೆಯೇ ಮತ್ತೋರ್ವ ಪೂಜ್ಯರಾದ ಶ್ರೀ ಬಸವರಾಜ ಪಂಡಿತಾಚಾರ್ಯ ಸ್ವಾಮಿಗಳು ತಮ್ಮ ನುಡಿಗಳ ಮೂಲಕ ಧರ್ಮದ ನೆಲಗಟ್ಟಿನ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತಿಗಳಾದ ಸಿಂಗಟಗೆರೆ ಸಿದ್ದಪ್ಪನವರು ಕರಿಯಮ್ಮ ದೇವಿ ಚರಿತ್ರೆ ಕೃತಿಯನ್ನ ಉತ್ತಮವಾಗಿ ಪರಿಚಯ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿ ವೈಎಂ ತಿಪ್ಪೇಶ್, ದೇವರಾಜ್, ನಂಜುಂಡಸ್ವಾಮಿ, ಮಂಜುಳಾ, ವಸಂತ, ಮಂಜಪ್ಪ, ಲೋಕೇಶ್, ಶಿವಣ್ಣ, ನಂಜುಂಡಪ್ಪ ಮುಂತಾದವರು ಪಾಲ್ಗೊಂಡಿದ್ದರು. ಕರಿಯಮ್ಮ ದೇವಿಯ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಸ್ ದೊರಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಲಾವತಿ ಸಂಗಡಿಗರು ಪ್ರಾರ್ಥನೆ ಮಾಡಿದರೆ ನಂಜುಂಡಸ್ವಾಮಿ ನಿರೂಪಿಸಿದರು. ಯುವ ಸಾಹಿತಿ ಚೌಡ್ಲಪುರ ಸೂರಿ ಸ್ವಾಗತಿಸಿದರು. ಆ ದೇವಿಯ ಆಶೀರ್ವಾದ ಎಲ್ಲ ಸಕಲ ಸದ್ಭಕ್ತರಿಗೂ ದೊರೆಯುವಂತಾಗಲಿ. ನೀವೆಲ್ಲ ಶ್ರಮವಹಿಸಿ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದೀರಿ. ನಿಮ್ಮೆಲ್ಲರ ಸೇವೆ ಕಾಣಿಕೆ ಸಮರ್ಪಣೆಯಾಗಿದೆ. ನಾವೆಲ್ಲ ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ದೇವರನ್ನು ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಇಷ್ಟ ದೇವರು, ಕುಲದೇವರು, ಆರಾಧ್ಯ ದೇವರು, ಗ್ರಾಮ ದೇವರು, ಒಕ್ಕಲಿನ ದೇವರು, ಹೀಗೆ ಹಲವಾರು ರೀತಿಯಿಂದ ನಾವು ಆರಾಧಿಸ್ತಾ ಬಂದಿದ್ದೇವೆ. ಇವೆಲ್ಲವನ್ನು ಮಾಡುವಂತ ಉದ್ದೇಶ ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮವು ನಮ್ಮನ್ನ ರಕ್ಷಿಸ್ತದೆ, ಕಾಪಾಡ್ತದೆ. ದೇವರ ಕೃಪೆಗೆ ಒಳಗಾಗಬೇಕು. ದೇವರ ಅನುಗ್ರಹಕ್ಕೆ ನಾವು ಒಳಗಾದಾಗ ಮಾತ್ರವೇ ನಮ್ಮ ಜೀವನ ಸುಖಮಯ ಆಗ್ಲಿಕ್ಕೆ ಸಾಧ್ಯ ಇದೆ, ಹಾಗೆ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಪ್ರತಿಯೊಬ್ಬರು ಸಹ ಸೇರಿ ಈ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ. ಜಗನ್ಮಾತೆ ಕರಿಯಮ್ಮ ತಾಯಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ಹಾಗೆ ಸುರೇಶ್ ಸಿಆರ್ ಚೌಡಾಪುರ ಸೂರಿ ಕರಿಯಮ್ಮ ದೇವಿಯ ಚರಿತ್ರೆಯನ್ನ ಅವರು ಬರೆದಿದ್ದಾರೆ.
ಈಗ ತಾನೇ ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ಪ್ರತಿಯೊಬ್ಬರು ನೀವು ಆ ಒಂದು ಪುಸ್ತಕವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ. ಆ ದೇವಿ ಚರಿತ್ರೆಯನ್ನ ನೀವು ಸಹ ಓದಬೇಕು. ಹಾಗೆ ಜಗನ್ಮಾತೆ ಸದಾ ಎಲ್ಲರನ್ನು ಕಾಪಾಡಲಿ, ಸುಖ ಶಾಂತಿ ನೆಮ್ಮದಿಯ ಬದುಕನ್ನ ಕೊಡ್ಲಿ. ಹಾಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸಿ ನಾವು ಮುಂದಿನ ಕಾರ್ಯಕ್ಕೆ ಹೋಗೋದ್ರಿಂದ ಯಾರು ತಡ ಮಾಡಬೇಡಿ. ನೀವೆಲ್ಲರೂ ಮತ್ತೊಮ್ಮೆ ಗ್ರಾಮಕ್ಕೆ ಬಂದಾಗ ಹೆಚ್ಚಿನ ಧಾರ್ಮಿಕ ವಿಚಾರಗಳನ್ನ ನಿಮ್ಮೆಲ್ಲರೂ ತಿಳಿಸಿಕೊಡ್ತೇವೆ. ಮುಂದಿನ ಕಾರ್ಯಕ್ರಮ ಎಲ್ಲರೂ ಸಹ ಪುರೋಹಿತರು ನಿಮಗೆ ನಡೆಸಿಕೊಡ್ತಾರೆ. ಹಾಗೆ ಎಲ್ಲರೂ ಸಹ ನಡೆಸಿಕೊಂಡು ಹೋಗಿ ಅಂತ ಮಾತನ್ನು ಹೇಳಿ ನಮ್ಮ 4 ಮಾತ್ರ ಮುಕ್ತಾಯಗೊಳಿಸ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಮಂಡ್ಯ ನಗರದ ಕಲಾಮಂದಿರದಲ್ಲಿ ಮಾರ್ಚ್ 6ರಂದು ಸಾವಯವ ಕೃಷಿಕರ ಸಮ್ಮೇಳನ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಂಪೂರ್ಣ ಸಾವಯವ ಕೃಷಿಕರ ಸಮ್ಮೇಳನವು ಮಂಡ್ಯ ನಗರದ ಕಲಾಮಂದಿರದಲ್ಲಿ ಮಾರ್ಚ್ 6ರ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ ಎಂದು ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ತಿಳಿಸಿದರು. ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದರು. ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ, ಮನೆಗೊಂದು ಹಳ್ಳಿಕಾರ್ ಹಸು, ಊರಿಗೊಂದು ಹಳ್ಳಿಕಾರ್ ಹೋರಿ ಎಂಬ ಘೋಷವಾಕ್ಯದೊಂದಿಗೆ ಸಾಂಪ್ರದಾಯಿಕ ಕೃಷಿಗೆ ಒತ್ತು ಕೊಡುವ ವಿನೂತನ ಕಾರ್ಯಕ್ರಮವನ್ನ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಮಾರ್ಚ್ 6ರಂದು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಕನ್ನೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರು ಸಾವಯವ ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಒಂದು ದಿನದ ಕಾರ್ಯಾಗಾರಕ್ಕೆ ಬರುವಂತಹ ಆಸಕ್ತಿಯ ರೈತ ಬಾಂಧವರು ತಮ್ಮ ಹೆಸರನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಂಡು ಸಾವಯವ ಕೃಷಿಕರ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ಮಂಡ್ಯ ಜಿಲ್ಲಾ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಅಧ್ಯಕ್ಷರಾದ ಮಳವಳ್ಳಿ ಮಹೇಶ್ ಕುಮಾರ್ ಕೈ ಮುಗಿದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಪ್ರಗತಿಪರ ಕೃಷಿಕರಾದ ವಿಠಲಾಪುರ ಸುಬ್ಬೇಗೌಡ, ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್, ತಾಲೂಕು ಕೃಷಿಕ ಸಮಾಜ ಅಧ್ಯಕ್ಷರಾದ ನಾಟನಹಳ್ಳಿ ಗಂಗಾಧರ್, ಸಾವಯವ ಕೃಷಿಕರ ಸಂಘದ ಪದಾಧಿಕಾರಿಗಳಾದ ಮಳವಳ್ಳಿ ಚಿಕ್ಕಣ್ಣ, ವಡ್ಡರಹಳ್ಳಿ ಶಿವಕುಮಾರ್, ಮಹಾದೇವಯ್ಯ, ದಿನೇಶ್, ಅಕ್ಕಿಹೆಬ್ಬಾಳು ರಾಮಸ್ವಾಮಿ, ನಳಿನ, ಗೋವಿಂದನಹಳ್ಳಿ ಮಣಿ, ಕತ್ತರಘಟ್ಟ ಮಂಜುಳಾ, ನಾರಾಯಣಸ್ವಾಮಿ, ಹೊನ್ನೇನಹಳ್ಳಿ ರವಿ, ಅಗ್ರಹಾರ ಬಾಚಲಿ ಶ್ರೀನಿವಾಸ್, ಸಿಂದಘಟ್ಟ ಮುದ್ದುಕುಮಾರ್ ಸೇರಿದಂತೆ 25ಕ್ಕೂ ಹೆಚ್ಚು ಸಾವಯವ ಕೃಷಿಕರು ಭಾಗವಹಿಸಿದ್ದರು. ಕಾರ್ಯಾಗಾರಕ್ಕೆ ಆಗಮಿಸುವ ರೈತ ಬಾಂಧವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಲು ಈ ಕೆಳಕಂಡ ಮೊಬೈಲ್ ದೂರವಾಣಿಯನ್ನು ಸಂಪರ್ಕಿಸಬೇಕೆಂದು ಮನವಿ ಮಾಡಿದರು. 8088243077 9620983127 ಅಥವಾ 9481484149 ಸಂಪರ್ಕಿಸಲು ಕೋರಿದ್ದಾರೆ. ಯಾವ ತರ ಪ್ರಾರಂಭ ಮಾಡ್ತೀವಿ ಅಂದ್ರೆ, ನಾವು ಇಲ್ಲಿವರೆಗೂ ಸಾವಯವ ಕೃಷಿಕರು ಒಳ್ಳೆ ಪಾಂಡಿತ್ಯ ಪಡೆದವರೇ ಕೃಷಿ ಮಾಡ್ತಾ ಇದ್ದಾರೆ. ಅವರು ಯಶಸ್ಸಾಗಲಿಕ್ಕೆ ಕಾರಣ ಏನಂದ್ರೆ ಸಂಘಟನೆಯಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಸಂಘಟನೆ ಬಿಟ್ಟು ಒಬ್ಬರೇ ಮಾಡಿದ್ರೆ ಇದು ಪ್ರಯೋಜನ ಆಗಲ್ಲ. ಅದು ಮನಗಂಡೆ ನಾವು ಸಾವಯವ ಕೃಷಿಕರನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ತಾವುಗಳು ಮಾಡಬೇಕು. ಇದರಲ್ಲಿ ಮಹಿಳೆಯರು ಎಷ್ಟು ನಾವು ಸೇರಿಸ್ಕೋತೀವಿ ಅಷ್ಟು ನಮ್ಗೆ ಅನುಕೂಲ ಇದೆ. ಅದರಿಂದ ನಾವು ಇಂಥವ್ರನ್ನ ನಿಮ್ಗೆ ಹೇಳೋಷ್ಟು ನಾವು ದೊಡ್ಡವರಲ್ಲ. ನೀವು ಯಾರು ಅಲ್ಲಿ ಸೇರಿಸ್ಕೊಳ್ಳೋರು ಅಂತಿರೋದ್ರೆ ದೊಡ್ಡ ಜಮೀನ್ದಾರರು, ದುಡ್ಡಿರೋರು ಅಂತವ್ರಲ್ಲ. ಬಡವರಾಗಲಿ ಸೇವಾ ಮನೋಭಾವ ಇರಬೇಕು, ವಿಶಾಲವಾದ ಮನಸ್ಸಿರಬೇಕು. ನಮ್ಮಲ್ಲಿ ಒಂದೇ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ, ಜೊತೆಗೆ ಪರಿಸರ ಮುಖ್ಯ. ಇತ್ತೀಚೆಗೆ ಪರಿಸರಗಳು ನಾವಿರೋದನ್ನ ಈ ದೃಷ್ಟಿಯಿಂದ ಹೋಗ್ಬೇಕು. ರಾಜಕೀಯದಿಂದ ನಾವು ದೂರ ಇರಬೇಕು. ಹೊರಗಡೆ ಏನಾದರೂ ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ಯಾವ ಜಾತಿ ಇದೆ, ಜಾತಿಯಿಂದ ಹೊರಗಡೆ ವಸ್ತು ದಾಟಾಗ ಜಾತಿ ಕೊಡಬೇಕು. ರಾಷ್ಟ್ರ ಪ್ರೇಮ ಒಂದೇ ಬೆಳೆಸ್ಕೋಬೇಕು. ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಒಂದೇ ಇರಬೇಕು. ಇಲ್ಲ ಅಂದರೆ ನಮ್ಮ ಸಂಘಗಳು ಉದ್ಧಾರ ಆಗಲ್ಲ. ರಾಜಕಾರಣಿಗಳು ಆದಷ್ಟು ದೂರ ಇದೆ. ಅವ್ರನ್ನ ಉಪಯೋಗಿಸ್ಕೊಳ್ಳೋಣ. ಕಾವು ಕಾಯಿಸ್ಕೊಂಡು ತಮಟೆ ಕಾಯಿಸ್ಕೋಬೇಕೇ ಹೊರತು ತಮಟೆನ ಹತ್ರ ತಗೊಂಡು ಸುತ್ತೋಯ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನೀವು ಸಂಘದ ಸದಸ್ಯರಾಗಬೇಕು ಅಂದರೆ 1,000 ರೂಪಾಯಿ ಕಟ್ತೀವಿ. ಈಗ 300 ಒಂದಾಗಿದ್ದರೆ ನಾವೆಲ್ಲ ಇಡೀ ರಾಜ್ಯದಲ್ಲೇ ಕಟ್ತಾ ಇದ್ದಾರೆ. ನೀವು 1,500 ರೂಪಾಯಿನ ನಮ್ಮ ಸಂಘದ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಅವ್ರು ಕೊಡ್ತಾರೆ. ಕರಪತ್ರ ಕೊಟ್ಬಿಡ್ಬೇಕು, ಎಷ್ಟು ಕೊಟ್ಬಿಟ್ಟು ಅದು ಕೊಡ್ತಾರೆ. ಅದಕ್ಕೆ ಹಣ ಹಾಕಬೇಕು, ಫೋಟೋ ಕಳಿಸ್ಬೇಕು, ಆಧಾರ್ ಕಾರ್ಡ್ ಕಳಿಸ್ಬೇಕು. ನಂತರ ನಿಮ್ಮದು ಬ್ಯಾಂಕ್ ಅಕೌಂಟ್ ಐ ಡಿ ಕಾರ್ಡ್ ಒಂದು ಕಳಿಸ್ಕೊಟ್ರೆ ನೀವು ನೋಂದಣಿ ಆಗ್ತೀವಿ. ಪ್ರತಿ ತಿಂಗಳು ನೀವು 2ನೇ ಶನಿವಾರ ಎಷ್ಟೇ ಕಾರ್ಯಕ್ರಮಗಳಿದ್ರು ಆಯಾ ಭಾಗದಲ್ಲಿ ರೈತರ ಜಮೀನಲ್ಲೇ ಸೇರಬೇಕು. ಪ್ರತಿ ತಿಂಗಳು ಜಮೀನಲ್ಲೇ ಸೇರೋದ್ರಿಂದ ನಮ್ಮ ಬಾಂಧವ್ಯ ರೈತರಿಗೆ ಕಷ್ಟ ಸುಖ ಗೊತ್ತಾಗ್ತದೆ. ಅವ್ರ ತೋಟದಲ್ಲಿ ಏನು ಮಾಡಿದ್ದಾರೆ ನಾವು ಅವ್ರಿಗೆ ಏನು ಹೇಳ್ಬೋದು, ಅವ್ರಿಗೆ ನಾವೇನು ತಿಳ್ಕೊಬೋದು.
ಮಧ್ಯ ಪಾಂಡಿತ್ಯ ಹೊಂದಿರೋಂಥ ಸಾಧಕರ ಕರೆಸಿ ಅವ್ರಿಗೆ ನಾವು ಅವ್ರಿಗೆ ವಿಚಾರಗಳು ತಿಳಿಸ್ಬೋದು. ಈ ಥರ ಮಾಡಿದ್ರೆ ನಮ್ಮ ಕೃಷಿ ಇವೆಲ್ಲ ನಾವು ಬೆಳೆದಿರೋದು ಅದೇ ರೀತಿ ನಾವು ಒಬ್ಬರೇ ಬೆಳೆದಾಗೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದು ಒಂದು ಮಾದರಿ ರೈತ ಉತ್ಪಾದಕ ಕಂಪ್ನಿ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ನಮ್ಮಲ್ಲಿ ಯಾವುದೂ ಇದು ರೈತರು ಕೊಟ್ಟದ್ರಲ್ಲೇ ಮಾಡ್ತಾಯಿದ್ದೀವಿ ನಾವು ಹೊರತು ಯಾರನ್ನೂ ಹಣ ಕೇಳ್ತಾರೆ. ಕೆಲವರು ಕೊಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಪ್ರಾಮಾಣಿಕವಾಗಿ ಸಾವಯವ ರೈತರಾಗಬೇಕು. ಇತ್ತೀಚೆಗೆ ನೀವು ಒಂದು ಸಾವಯವ ರೈತರು ಅಂದ್ರೆ ನಾಳೆ ಬಂದಿದ್ದಕ್ಕೆ ಹೂವಿನ ಹಾಸಿಗೆ ಹಾಕಿರೋಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಮುಳ್ಳಿನ ಹಾಸಿಗೆ ಏನು ಮಾಡ್ತಾರೆ ಅಂದರೆ ಸಾವಯವ ರೈತರ ಮಧ್ಯೆ ರಾಸಾಯನಿಕ ಬೆಳೆದು ತಂದುಬಿಡೋದು ನಮಗೆ ಕಡಿಮೆಗೆ ಸಾವಯವ ಅಂತ ಕೊಡ್ತಾರೆ. ಬಹುಶಃ ನಮಗೆ ಗೊತ್ತಿರೋಗೆ 90% ಮೋಸ ಮಾಡ್ತಾ ಇದ್ದಾರೆ ಸಾವಯವ ಸಂಸ್ಥೆ. ಇದನ್ನೆಲ್ಲ ಮಾಡಬೇಕು ನಾವು ಸರಿ, ನಮ್ಮಲ್ಲಿ ಮಾತ್ರ ಸಾಧ್ಯ ಇದೆ. ಯಾಕೆಂದರೆ ರೈತರಿಂದ ನೇರವಾಗಿ ಗ್ರಾಹಕನಿಗೆ ಮಾರಾಟ, ಮಧ್ಯವರ್ತಿ ಇಲ್ಲ. ನಾವು ಯಾವುದೇ ಒಂದು ವಸ್ತು ಮಾರಬೇಕಾದ್ರೆ ರೈತನ ವಿಳಾಸ ಹಾಕಿರ್ತೀವಿ, ನೀವು ಬೇಕಾದರೆ ಅವ್ರು ಸಂಪರ್ಕಿಸ್ಬೋದು, ಅವರಿಂದ ತಗೊಳ್ಳಿ ಅಂತ. ನಾವೀಗೆಲ್ಲಾದರೂ ನಾವು ಅಂಗಡಿ ಮಳಿಗೆಗಳು ಹಾಕಿದ್ರೆ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಇಡ್ತೀವಿ ಆ ರೈತನು, ಅವರು ಉದ್ಧಾರ ಆಗಲಿ. ಯಾಕೆಂದರೆ ಆ ಮಳಿಗೆ ಇಟ್ಟರೆ 3 ಸೈಡ್ ಇರ್ತೀವಿ, ನಂತರ ಅವ್ನು ಬೇಕು ಅಂದ್ರೆ ನೇರವಾಗಿ ರೈತರಿಂದ ತಗೋಬೇಕು. ನಾವು ರೈತರನ್ನ ಸ್ವಾವಲಂಬಿ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ವಿ, ಅದನ್ನು ನೀವೆಲ್ಲರೂ ತಿಳ್ಕೋಬೇಕು. ಆ ಥರ ಮಾಡಬೇಕಾಗತ್ತೆ. ಸಂತೆನ ನಾವೀಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಒಂದೊಂದು ವಾರ ಮಾಡಬೇಕು ಅಂತೀವಿ. ಆಗ ನಾವು ಬರಬೇಕು, ನೀವು ಬರಬೇಕು. ಆಮೇಲೆ ನಮ್ಮಲ್ಲಿ ಹೆಚ್ಚಿಗೆ ಬೆಳೀತಾ ಇಲ್ಲ, ನಾವು ಬೆಳೆದು ನಾವು ಒಂದು ತಿಳ್ಕೊಳ್ಳಿ. ನಮ್ಮ ನಾಡ್ಗಳವ್ರು ಇರ್ತಾರೆ, ಸಾವಯವ ರೈತರು ಅಂದ್ರೆ ಹುಚ್ಚರು ಅಂತಲೇ ಹೇಳ್ತಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಹರೀಶ್ ಅವರೇ, ನಮ್ಮನ್ನೆಲ್ಲ ಒಂಥರ ಹುಚ್ಚರು ಅಂತಿರ್ತಾರೆ. ಬಹುಶಃ ಮುಂದೊಂದು ದಿನ ಅವ್ರು ಹುಚ್ಚರಾಗಿರ್ತಾರೆ, ನಾವು ಮೆಚ್ಚುವಂಥ ಕೆಲಸ ಮಾಡ್ತೀವಿ. ನಮ್ಮ ಸಾಧನೆ ಅವ್ರಿಗೆ ತೋರಿಸ್ಬೇಕು, ಆ ಥರದಲ್ಲಿ ಇರಬೇಕಾಗ್ತದೆ. ಇದಕ್ಕೆ ಕಾಲ ತಗೋತದೆ, ಸೇವಾ ಮನೋಭಾವ ಇರಬೇಕು. ಅಂಥವು ಸೇರ್ಕೊಂಡು ಎಲ್ಲ ಪ್ರತಿಯೊಂದು ಹಳ್ಳಿನಲ್ಲೂ ನಾವು ಆದಷ್ಟು ಸೊಪ್ಪು ತರಕಾರಿ ಬೆಳೆದು ಮಾರ್ತಾ ಬಂತು ಅಂದರೆ ಅವರಿಗೆ ಮಾರುಕಟ್ಟೆ ಸೌಲಭ್ಯ, ಸಂತೆಗಳು ಮಾಡಿದ್ರೆ ಅತ್ಯಂತ ಹೆಚ್ಚಿನ ಒಂದು ನಮ್ಗೆ ಅನುಕೂಲ ಸಿಗ್ತದೆ. ಸೊಪ್ಪಿನಲ್ಲಂತೂ ಅತ್ಯಂತ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅವರಿಗೆ ನಾವು. ಆಮೇಲೆ ಇಲ್ಲಿ ಬಂದ್ಬಿಟ್ಟಿದ್ರೆ ಸಂಘ ಐತೆ, ನಮ್ದೆಲ್ಲ ನಾವು ಮಾರಬೇಕು ಅಂತ ಜವಾಬ್ದಾರು ನಾವಲ್ಲ, ಅದನ್ನೇ ಹೇಳ್ಬಿಡ್ತೀವಿ. ನಮ್ಮ ರೈತರೇನೋ ಎಲ್ಲರೂ ಸರಿ ಅಂತಲ್ಲ, ಏನೋ ನಮ್ಮ ತೀಟೆಗೈತೆ ಸಂಘ ಅಂತದಲ್ಲೂ ಮಾತಾಡೋರು ಇರ್ತಾರೆ, ಕೋಕರು ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಹೇಳಬೇಕು, ನೀವು ನಿಮ್ಮನ್ನ ಸ್ವಾವಲಂಬಿ ಮಾಡ್ತೀವಿ, ಇನ್ನೊಬ್ಬರದ್ದು ಕೈ ಹೊಡಬಾರ್ದು. ಯಾವುದೇ ಸರ್ಕಾರದ ಸಹಾಯಕ್ಕೋಗಿ ನಾವು ಇವತ್ತು ಹಾಳಾಗಿರೋದು, ಅದೆಲ್ಲ ಬೇಡ, ಸ್ವಾವಲಂಬಿಯಾಗಿ ಮಾಡಬೇಕು ಅಂತ ತಿಳಿಕೊಡ್ತೀವಿ. ಪ್ರತಿಯೊಬ್ಬರು ಇಲ್ಲಿ ಕೊಟ್ಟಿದ್ವಿ, ಆ ಸಂಘದ ಸದಸ್ಯರಾಗ್ತೀವಿ. ನಾವು ಒಂದೇನು ತೀರ್ಮಾನ ಮಾಡಿದ್ವಿ ಅಂದರೆ, ಯಾರು ಸಾವಯವ ರೈತರು ಅವರೇ ನಮ್ಮ ಬಂಧುಗಳು. ಆ ನಿಟ್ಟಿನಲ್ಲಿ ಹೋಗ್ತಿದ್ವಿ, ಚೆನ್ನಾಗಿ ಬೆಳೀತಾ ಇದೆ. KR ಪೇಟೆಯಲ್ಲಿ ನಾವು ಗಮನಿಸಿದ್ವಿ, KR ಪೇಟೆಯಲ್ಲಂತೂ ಅತ್ಯುತ್ತಮವಾದ ರೈತರಿದ್ದಾರೆ, ಸಾಧಕರಿದ್ದಾರೆ. ಅದು ಸಂಘಟನೆ ಇರಲಿಲ್ಲ. ಮುಂದಕ್ಕೆ ಸಂಘಟನೆ ಅಂದರೆ ಎಲ್ಲ ಒಂದು ಚೆನ್ನಾಗಿ ಮಾಡ್ಬೋದು. ಅದರಲ್ಲೂ ನಾವು ಅವತ್ತು ಕಾರ್ಯಕ್ರಮಕ್ಕೆ ಬಂದಾಗ ಗಂಗಾಧರವರ ಕಾರ್ಯಕ್ರಮ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೆಣ್ಮಕ್ಳು ನಡ್ಕೊಂಡದ್ದು ನೋಡಿದಾಗ ಇಷ್ಟೆಲ್ಲ ಆಸಕ್ತಿ ಇರುವಂಥ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಯಾಕೆ ನಾವು ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಸಮಾಜಕ್ಕೆ ಅನ್ನಂತ ಮಾಡಿದಾಗ ಬರೀ ಕರೆಗೆ ನಾವು ನಂಬರ್ ಕೊಟ್ಟಿದ್ದು, ಆ ನಂಬರ್ ಮಧು ಕೊಟ್ಟಿದ್ದ ನಂಬರ್ ಮಾಡಲಿಕ್ಕೆ ನೋಡಿ ಎಷ್ಟು ಜನ ಹೆಣ್ಮಕ್ಳು ಕೊಟ್ಟಿದ್ದಾರೆ. ಹೀಗೆ ಮುಂದೆ ನೀವೆಲ್ಲರೂ ನಮ್ಮ ಸಹೋದರಿ ನಾವೆಲ್ಲ ಒಗ್ಗಟ್ಟಾಗಿ ದೇಶ ಕಟ್ಟೋಣ. ಊರಿಗೆ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳಿ, ವಿದ್ಯಾಭ್ಯಾಸ ಮಾಡಿ ಅನುಕೂಲವಾಗಿದ್ದೀವಿ, ಶ್ರೀಮಂತರು, ಒಳ್ಳೆ ಹುದ್ದೆಯಲ್ಲಿದ್ದೀವಿ, ಎಲ್ಲ ಒಳ್ಳೆ ಆಹಾರ ಪಡೆದು ಆರೋಗ್ಯ ಪಡೆದಿಲ್ಲ ಅಂದರೆ ನೀವು ಯಾವುದಕ್ಕೂ ಬರೋಲ್ಲ, ಎಲ್ಲ ನಗಣ್ಯ ಆಗ್ತದೆ ಅಂತ ದೃಷ್ಟಿಯಲ್ಲಿ KR ಪೇಟೆಯಲ್ಲಿ ನನಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆಳೀತದೆ, ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ರಾಷ್ಟ್ರ ಪ್ರೇಮ ಬೆಳೆಸ್ಕೋಣ ಅಂತ ನನ್ನ ಸಂಘ. ಇದೇ ಥರ ಒಂದು ಸಂಪೂರ್ಣ ಸಾವಯವ ಕೃಷಿಕ ಸಂಘ ಮಾಡಬೇಕು ಅಂತ ಹೇಳಿ ನಮಗೆ ಮಹೇಶ್ ಅವರು ಆದೇಶ ಮಾಡಿ ಅಲ್ಲಿ ಬೋರ್ಡನ್ನು ಅನೌನ್ಸ್ ಮಾಡಿದ್ರು. ಆದರೆ ಅಧಿಕೃತವಾಗಿ ಅನೌನ್ಸ್ ಆಗಲಿಕ್ಕೆ 6ನೇ ತಾರೀಕು ಅವಕಾಶ ಇರೋದ್ರಿಂದ ಅದ್ರ ಬಗ್ಗೆ ನಾನು ನಮ್ಮ ಅಧ್ಯಕ್ಷರಿಗೆ ವಿಚಾರ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಭೆಯಲ್ಲಿ ಅದನ್ನು ಸಹ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಮ್ಮ ಆಸೆ ಏನು ಅಂತ ಹೇಳಿದ್ರೆ, ಈಗೇನು ಮಹೇಶಣ್ಣವರ ಲೀಡರ್ಶಿಪ್ಪಲ್ಲಿ ನಡೀತಾ ಇದೆ ಸಂಪೂರ್ಣ ಸಾವಯವ ಕೃಷಿ ಎಲ್ಲ ಕಡೆಯಲ್ಲೂ. ಈಗ ಮೊನ್ನೆ ಕೆಂಗೇರಿ ಮಠದಲ್ಲಿ ನಿಸನಾಥ ಸ್ವಾಮೀಜಿಯವರ ಆಫೀಸ್ನಲ್ಲಿ, ಅಂದರೆ ಅವರ ಇದರಲ್ಲಿ ಏನು ಸಂಸ್ಥೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಯಾರೋ ಫೋನ್ ಮಾಡಿದ್ರು, ಅಂದರೆ ನಿಮ್ಮ ಮಹೇಶಣ್ಣ ವಿಚಾರಣೆ ಮಾಡಿದ್ದಾರೆ, ಸುಮಾರು 23 ಥರದ ಅಕ್ಕಿ ತಂದವರಪ್ಪ, ನಾನು ನೋಡೇ ಇಲ್ಲ ಅಂತ ಹೇಳಿದ್ರು. ನಮಗೆ ತುಂಬ ಸಂತೋಷ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮವ್ರು ಗೊತ್ತಿರೋದು 4 ಅಕ್ಕಿ ಅಷ್ಟೇ, ಬೇರೆದು ಯಾವುದು ಗೊತ್ತಿಲ್ಲ. ಈಗ ಆಗಲೇ ರಾತ್ರಿ ಅವೆಲ್ಲ ಮರ್ತ್ಬಿಟ್ಟವ್ರೆ, ಈಗೇನಿದ್ರು ಹೊಸ ತಳಿಗಳು ಇಟ್ಕೊಂಡವ್ರು. ಆ ಥರ ಮಾಡ್ತಾ ಇರ್ತಕ್ಕಂಥ. ಮತ್ತು ಇವ್ರದ್ದು ಪ್ರತಿ ವಾರ ಸಂತೆ ಮಾಡಿಸ್ತಾರೆ ಮಂಡ್ಯದಲ್ಲಿ. ಅಲ್ಲಿ ಸಾವಯವ ಬೆಳೀತಕ್ಕಂಥ ರೈತರನ್ನೇ, ಅಂದರೆ ಯಾರ್ಯಾರು ತರಕಾರಿ ಬೆಳೀತಾರೆ ಮತ್ತು ಯಾರು ಸೊಪ್ಪು ಬೆಳೀತಾರೆ ಅಂಥವ್ರನ್ನ ನಿಖರವಾಗಿ ಆಯ್ಕೆ ಮಾಡಿ ಅವರೇ ತರಬೇಕು ಸಂತೆ ಒಳಗಡೆ. ಅಲ್ಲಿಗೆ ಆ ಪ್ಲೇಸ್ಗೆ ಬೇರೆ ತಂದ್ರೆ ಒಬ್ರು ಕೊಡಲ್ಲ, ಕಾರಣ ಏನಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನು ಅಂತೇಳಿ. ಆ ಥರ ಮಾಡೋ ನಿಟ್ಟಿನಲ್ಲಿರೋದ್ರಿಂದ ನಾನು ಇವ್ರ ಜೊತೆ ವಿಶ್ವಾಸಿಯಾಗಿ
ಸುಮಾರು ಒಂದು 15 ವರ್ಷದಿಂದ ನನಗೆ ತುಂಬ ಆತ್ಮೀಯರಾಗಿ ಬೇಸಾಯದಲ್ಲಿ ದಿನವಾಗಿ ಚರ್ಚೆ ಮಾಡ್ತಾ ಇರೋದ್ರಿಂದ ನಾವು ಯಾಕೆ KRPD ಮಾಡಬಾರ್ದು ಅನ್ನೋ ಮನಸ್ಸು ನನಗೆ ಬಂದು ನಮ್ಮ ಏನು ಕಾರ್ಯಕಾರಿ ಮಂಡಳಿ ತಗೊಂಡು ಚರ್ಚೆ ಮಾಡಿ ಈಗ ನಮ್ಮಲ್ಲಿ ಏನಾದರೂ ಮಾಡಿ ಒಳ್ಳೆಯ ಜಾಗದಲ್ಲಿ ಅದೇ ಥರ ಪ್ರತಿ ಭಾನುವಾರ ನಾವು ಸಾವಯವ ಸಂತೆ ತೆರಿಬೇಕು. ಅದು 6ನೇ ತಾರೀಕು ಆದಮೇಲೆ ಅಲ್ಲೇ ಅನೌನ್ಸ್ ಮಾಡಿ ಅಲ್ಲಿ KRPD ಯಾವ ಪ್ಲೇಸಲ್ಲಿ ಮಾಡೋದು ಅಂತ ಹೇಳಿ ನಾವು ಸಹ ಸಂಪೂರ್ಣವಾಗಿ ಸೊಪ್ಪನ್ನ ಕೊಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮಹೇಶಣ್ಣವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದೇನಪ್ಪ ಅಂತ ಹೇಳಿದ್ರೆ ಭಾನುವಾರ ನಾವು ಮಾಡಿದಾಗ ನಿಮ್ಮಲ್ಲಿ 8 ಜನ ಇದ್ರೆ ದಯವಿಟ್ಟು 2 ಕಳಿಸ್ಕೊಡಿ. ಯಾಕೆಂದರೆ ಸಂಪೂರ್ಣ ಸಾವಯವನ್ನ ತಿನ್ನಿಸ್ಬೇಕು. ಇಲ್ಲಿ ಅಧಿಕಾರಿಗಳು ಜಾಸ್ತಿ ಇದ್ದಾರೆ, ನೌಕರಿಯರು ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಹಾಲು ಬೆಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀವಿ, ಸಾವಯವದ ಎಲ್ಲ ಪೂರ್ಣ ಪದಾರ್ಥಗಳು ಸಿಗ್ತಾ ಇದೆ. ಆದರೆ ಬಹಿರಂಗವಾಗಿ ಸಂತೆ ಮಾರ್ಕೆಟಲ್ಲಿ ಸಿಗೋ ಥರ ಮಾಡೋ ವ್ಯವಸ್ಥೆನ ಮಾಡಬೇಕು ಅನ್ನೋ ಆಸೆ ಇರೋದ್ರಿಂದ ಅದ್ರ ಬಗ್ಗೆ ಮಹೇಶ್ ಅಣ್ಣವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತರಕಾರಿ ಮಾಡೋರು ಮಾತ್ರ, ಸೊಪ್ಪು ಮಾಡೋರನ್ನ ಇಬ್ಬರನ್ನ ದಯಮಾಡಿ, ಅಥವಾ ತರಕಾರಿ ಮಾಡೋರನ್ನ ಇಬ್ಬರನ್ನ ನಮಗೋಸ್ಕರ ನೀವು ಒಂದು 2 ವಾರ ಒಬ್ಬರನ್ನ ಪ್ರಿಪೇರ್ ಮಾಡ್ತೀವಿ ಅಷ್ಟೊತ್ತಿಗೆ ಅಲ್ಲಿಗಂಟ ನೀವು ಸಹಕರಿಸ್ಕೊಬೋದು. ಅದೇ ರೀತಿ ನೀವೇನು ಮಾಡ್ತಾ ಇದ್ದೀರೋ ಅದೇ ರೀತಿ ನಿಮ್ಮನ್ನೇ ಕರೆದು ಇಲ್ಲಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅವತ್ತು ಸಂಘದ ಇದರಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿ ನಾವು ಒಂದು ಸಂಘನ ಮಾಡಿದ್ದೀವಿ. ಅದನ್ನು ರಿಜಿಸ್ಟ್ರೇಷನ್ ಮಾಡಿಲ್ಲ. ಕಾರಣ ಏನು ಅಂದರೆ ಅನಿವಾರ್ಯ, ಇವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಬರಲಿ, ಬಂದಾದ್ಮೇಲೆ ಅನೌನ್ಸ್ ಮಾಡಿಸ್ತೀನಿ, ಅದಾದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದರು. ನಾವು ಈಗ ಅದರಲ್ಲಿ ಒಂದು ಕಾರ್ಯಕಾರಿ ಮಂಡಳಿ ರಚನೆ ಮಾಡಿದ್ದೀವಿ. ಅದನ್ನು ತಮ್ಮ ಎಲ್ಲರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನಾನಿದ್ದೀನಿ, ರಾಮಸ್ವಾಮಣ್ಣ ಇದ್ದಾರೆ, ನಾನೇ ಅಧ್ಯಕ್ಷರು, ಉಪಾಧ್ಯಕ್ಷರು ರಾಮಸ್ವಾಮಣ್ಣ, ಮತ್ತು ಕಾರ್ಯದರ್ಶಿಯಾಗಿ ಮೊನ್ನೆ ನಮ್ಮ ಸಂಪೂರ್ಣ ಸಾವಯವ ಕೃಷಿಕರಾದಂಥ ರಾಮಣ್ಣ ಇದ್ದಾರೆ. ಆ್ಯಂಡ್ ದೆನ್ ಗೋಪಾಲ್ ಅಂತ ಈಗ ತಾನೇ ಹೋದರು, ಅವರೊಬ್ಬರು ಇದ್ದಾರೆ. ಮತ್ತು ನನ್ನ ಮಗ ಒಬ್ಬ ಇದ್ದಾನೆ, ಜಯಕೀರ್ತಿ ಅಂತೇಳಿ. ಮಹಾದೇವ್ ಅಂತೇಳಿ ಶಾಸ್ತ್ರರೊಬ್ಬರು, ಅವರು ಸಂಪೂರ್ಣ ಸಾವಯವ ಕೃಷಿ ಮಾಡ್ತಾರೆ, ಅವರೊಬ್ಬರು ಇದ್ದಾರೆ. ಮಂಜುನಾಥ್ ಅಂತೇಳಿ ನಮ್ಮ ವಿಟ್ಲಾಪುರದವ್ರು ಇನ್ನೊಬ್ರು ಇದ್ದಾರೆ. ಹಾಗೆಯೇ ನವೀನ್ ಅಂತ ಸಿಂಗಟ್ಟ, ಅವರು ಮೊನ್ನೆ ನನ್ನ ಇದರಿಂದ ಏನೋ ನನ್ನ ತೋಟ ಬಂದು ನೋಡಿ ಇನ್ಸ್ಪಿರೇಷನ್ ಆಗಿ ಈಗ ಅವರು ಹಾಲೆ ಅಡಿಕೆನ 5 ಲಕ್ಷಕ್ಕೆ ಮಾಡ್ತಾವ್ರೆ, ಮೆಣಸ್ಕೊಳ್ತಿದ್ದಾರೆ. ಮತ್ತು ನಿನ್ನಿಂದ ನನ್ನ ಮಗ ಡೆವಲಪ್ ಆದಕಣಪ್ಪ ಅಂತ ಅವರು ಸಹ ನಮ್ಮ ಸಂಘ ಸದಸ್ಯರಾಗಿದ್ದಾರೆ. ಮತ್ತು ನಮ್ಮ ಮಡವಕುಡಿ ಗೌಸ್ಖಾನ್ ಅವರು ಸಹ ಸದಸ್ಯರಾಗಿದ್ದಾರೆ. ಇದರಲ್ಲಿ ಏನಾದರೂ ಹೆಚ್ಚಿಗೆ ಸೇರಿಸ್ಕೊಳ್ಳಿಕ್ಕೆ ಜಿಲ್ಲೆ ಸಾವಯವ ಅಧ್ಯಕ್ಷರು ಅವಕಾಶ ಕೊಟ್ಟರೆ ತಾವು ಯಾರು ಹೇಳಿದ್ರೆ ಬೇಕಾದ್ರೆ ನಾನು ಸೇರಿಸ್ಕೊಳ್ಳೋಕ್ಕೆ ತಯಾರಿದ್ದೀವಿ. ಇದು ಸಂಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ. ಈ ನೋಡಿ ಅವ್ರು ಕರೆದ್ರು ನಾವು ರೆಡಿ ಇರಬೇಕು, ನಾವು ಕರೆದಾಗ ರೆಡಿ ಇರಬೇಕು. ಅದು ಆ ಥರ ಮೊದಲೇ ಹೇಳಿದ್ರು ಅವರು, ಯಾರಿಗಾರು ಇಷ್ಟ ಇದ್ರೆ ಬಂದು ಇಲ್ಲರಿ ನಮ್ಮನ್ನು ಕರೆಯೋದಿಲ್ಲ ಅಂತ. ಆ ಥರ ಮನಸ್ಸಿರ್ತಕ್ಕಂಥವ್ರನ್ನ ನಾವು ಸಂಸ್ಥೆ ಮಾಡಬೇಕನ್ನೋ ಇಚ್ಛೆ ಇದೆ. ದಯಮಾಡಿ ನಮ್ಮ ತಾಲೂಕಿನವರೆಲ್ಲ, ನಾನು ಮತ್ತೊಂದು ಸಭೆ ಕರೀತೀನಿ, ದೊಡ್ಡ ಎಲ್ಲ ಇಡೀ ತಾಲೂಕಿನ ಎಲ್ಲ ಜನರನ್ನು ಈ TVಲೇ ಕರೆದು ಅದನ್ನು ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಮಾನ್ಯ ಮಹೇಶ್ ಅವರು ನಮಗೆ ಇದ್ರ ಬಗ್ಗೆ, ಸಾವಯವದ್ರ ಬಗ್ಗೆ ಈಗ ನಾವು ಅಲ್ಲೇ ಬೇಕಾದಷ್ಟು ಎಣ್ಣೆ ಎಲ್ಲ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ಭಾನುವಾರ ಎಲ್ಲರ ಕೈಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಕು ಅನ್ನೋದ್ರಿಂದ ಈ ವಿಚಾರವನ್ನು ಸಹ ಮಾನ್ಯ ಅಧ್ಯಕ್ಷರ ಮುಂದೆ ಅನೌನ್ಸ್ ಮಾಡಿ ಇದಕ್ಕೆ ತಾವು ನಮಗೆ ಪರಿಮಿತಿಯನ್ನು ಕೊಡಬೇಕು, ಅಲ್ಲಿ ನಮಗೆ ಅಪ್ರೂವಲ್ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಈ ಸಂಘ ಸಂಪೂರ್ಣ ಸಾವಯವ ಏನು ಸಂಘ ಮಾಡಿದ್ದೀವಿ ಇದು 100ಕ್ಕೆ 100% ನಮ್ಮ ಕಣ್ಣು ಮುಂದೆ ಜನ ನಡೆಯೋದಕ್ಕೆ ತುಂಬ ಹಗಲು ರಾತ್ರಿ ನಾವು ಶ್ರಮಿಸ್ತೀವಿ. ಇದರಲ್ಲಿ ಹೆಣ್ಮಕ್ಳನ್ನು ತಗೋಬೇಕು ಅನ್ನೋದಿದ್ರೆ ಅವ್ರನ್ನೂ ಬೇಕಾದ್ರೆ ತಗೋತೀವಿ. ತಾವು ಯಾರು ಹೇಳ್ತೀರಿ ಅವ್ರನ್ನ ನಾವು ತಗೊಳ್ಳೋಕ್ಕೆ ಸಿದ್ಧ ಇದ್ದೀವಿ. ಒಟ್ಟಾರೆ ಏನು ಅಂತ ಹೇಳಿದ್ರೆ ಕರ್ನಾಟಕ ಬರಬೇಕು, ಸ್ವಂತ ಖರ್ಚು ತಿರುಗಾಡಬೇಕು, ಸ್ವಂತ ದುಡ್ಡು ಹಾಕ್ಬೇಕಿಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕಾರ್ಕಳ ತಾಲೂಕಿನ ಹತ್ತೂರು ಶ್ರೀ ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾರ್ಕಳ ತಾಲೂಕಿನ ಹತ್ತೂರು ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಮಾರಿಪರಪ್ಪು ಪಾದೆ ಹಾಗೂ ವಾರ್ಷಿಕ ನೇಮೋತ್ಸವ ಹಾಗೂ ಅನ್ನ ಸಂತರ್ಪಣೆ ಮತ್ತು ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕಾರ್ಕಳ ಶಾಸಕರಾದ ವಿ ಸುನಿಲ್ ಕುಮಾರ್ ಭೇಟಿ ನೀಡಿ ಗಂಧ ಪ್ರಸಾದ ಸ್ವೀಕರಿಸಿದರು. ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ವ್ಯಾಘ್ರ ಚಾಮುಂಡಿ ದೈವದ ಸಿರಿ ಸಿಂಗಾರದ ನೇಮೋತ್ಸವದಲ್ಲಿ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿದರು. ವ್ಯವಸ್ಥಾಪಕರು ರಾಜೇಂದ್ರ ಕಡಬ, ರಮೇಶ್ ಎಸ್ ಬೇರಜಲ, ಗುತ್ತು ಬರ್ಕೆ ಮತ್ತು 10 ಸಮಸ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರು, ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರು. ಹೇ ಕಾಗದ ಬಂದಿದೆ, ನಮ್ಮ ಕವನ ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಬಂಡಿದಾರಿಯನ್ನ ತೆರವು ಮಾಡಿಸಿ ನ್ಯಾಯ ಕೊಡಿಸಿದ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿಯಿಂದ ಅಕ್ಕಿಮಂಚನಹಳ್ಳಿ ಗ್ರಾಮಕ್ಕೆ ಹೋಗುವ ಬಂಡಿ ದಾರಿಯ ಒತ್ತುವರಿಯನ್ನ ಪೊಲೀಸ್ ಭದ್ರತೆಯೊಂದಿಗೆ ತೆರವುಗೊಳಿಸಲಾಯಿತು. ಮುರುಕನಹಳ್ಳಿಯಿಂದ ಅಕ್ಕಿಮಂಚನಹಳ್ಳಿಗೆ ರೈತರು ತಮ್ಮ ಎತ್ತಿನ ಬಂಡಿಗಳು ಹಾಗೂ ಟ್ರ್ಯಾಕ್ಟರ್ಗಳೊಂದಿಗೆ ಸಂಚರಿಸಿ ದವಸ ಧಾನ್ಯಗಳು ಸೇರಿದಂತೆ ರಾಸುಗಳ ಮೇವಿನ ಹುಲ್ಲಿನ ಮೆದೆಯನ್ನ ತೆಗೆದುಕೊಂಡು ಬರಲು ಅವಶ್ಯಕವಾಗಿ ಬೇಕಾಗಿದ್ದ ಬಂಡಿ ದಾರಿಯನ್ನ 7-8 ರೈತರು ಒತ್ತುವರಿ ಮಾಡಿಕೊಂಡು ತೋಟವನ್ನಾಗಿ ಬದಲಾವಣೆ ಮಾಡಿಕೊಂಡಿದ್ದರು. ಮುರುಕನಹಳ್ಳಿ ಗ್ರಾಮದ ತೇಜು ಮತ್ತು ವೇಣುಕುಮಾರ್ ಬಂಡಿ ರಸ್ತೆಯ ಒತ್ತುವರಿಯನ್ನ ತೆರವುಗೊಳಿಸಿ ರೈತ ಬಾಂಧವರು ತಮ್ಮ ದನಕರುಗಳೊಂದಿಗೆ ಸಂಚರಿಸಿ ಬೇಸಾಯ ಚಟುವಟಿಕೆಗಳನ್ನು ನಡೆಸಲು ಅನುಕೂಲವಾಗುವಂತೆ ಬಂಡಿ ದಾರಿ ಒತ್ತುವರಿಯನ್ನ ತೆರವುಗೊಳಿಸುವಂತೆ ತಹಶೀಲ್ದಾರ್ ಮತ್ತು ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ತೆರಳಿದ ಕಂದಾಯ ಇಲಾಖೆ ಅಧಿಕಾರಿಗಳು ರಾಜಸ್ವ ನಿರೀಕ್ಷಕರಾದ ರಾಜಮೂರ್ತಿ, ಸರ್ವೇಯರ್ ಆನಂದ, ಗ್ರಾಮಾಂತರ ಠಾಣೆ ಎಎಸ್ಐ ಕುಮಾರ್, ಗ್ರಾಮ ಆಡಳಿತಾಧಿಕಾರಿ ಕೆಂಚಪ್ಪ ಅವರ ನೇತೃತ್ವದಲ್ಲಿ ರಸ್ತೆಯ ಒತ್ತುವರಿಯನ್ನ ತೆರವು ಮಾಡಿಸಿ ತೊಂದರೆಗೊಳಗಾಗಿದ್ದ ರೈತ ಬಾಂಧವರಿಗೆ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾದರು. ಬಂಡಿ ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದ ಮುರುಕನಹಳ್ಳಿ ಗ್ರಾಮದ ಅಜಿಮಾಬೇನ್ ಅಖ್ತರ್ ಬೇಗ್, ಕೃಷ್ಣೇಗೌಡ, ಸಣ್ಣತಾಯಮ್ಮ, ಸರೋಜಮ್ಮ ಶಿವಲಿಂಗೇಗೌಡ, ಯಶೋದಮ್ಮ ನಂಜೇಗೌಡ, ಸುರೇಶ್ ಚನ್ನೇಗೌಡ, ಮೈಲಾರಿ ಪ್ರಕಾಶ್, ಹರೀಶ್, ಬಲರಾಮ್ ಮುದ್ದೇಗೌಡ ಹಾಗೂ ಸಹನಾ ಸುರೇಶ್ ಅವರ ಮನವೊಲಿಸಿದ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬೆಳೆಸಿದ್ದ 30 ವರ್ಷಗಳಷ್ಟು ಹಳೆಯದಾಗಿದ್ದ ಫಲ ಬಿಡುವ 10 ತೆಂಗಿನ ಮರಗಳು ಹಾಗೂ ಅಡಿಕೆ ಮರಗಳನ್ನ ಜೆಸಿಬಿ ಯಂತ್ರಗಳ ಮೂಲಕ ತೆರವು ಮಾಡಿಸಿ ತಾತ್ಕಾಲಿಕ ರಸ್ತೆಯನ್ನು ನಿರ್ಮಿಸಿ ಎತ್ತಿನ ಬಂಡಿಗಳು ಹಾಗೂ ದನಕರುಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟರು. ಇದು ಮುರುಕನಹಳ್ಳಿ ಗ್ರಾಮದಿಂದ ಅಕ್ಕಿಮಂಚನಹಳ್ಳಿಗೆ ಖರಾಬ್ ರಸ್ತೆ. ಇದು ಈಗ ನಕಾಸೆ ಖರಾಬು. ಮೊದಲು ಒಂದು ಅನುಮತಿ ಮೇಲೆ ಬಿಟ್ಕೊಂಡು ಹೋಗ್ತಾ ಇದ್ರು. ಈಗ ನಕಾಸೆ ಖರಾಬ್ ಬಿಡಿಸಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ಒಂದು ಅನುಕೂಲ ಆಗೈತೆ. ಈ ಕಡೆಗೆ ಒಂದು 300 ಎಕರೆ ಮೇಲೈತೆ ಅಕ್ಕಿಮಂಚನಹಳ್ಳಿ ಕಡೆಗೆ. ಹಂಗಾಗಿ ಒಂದು ಅನುಕೂಲ ಆಗೈತೆ ಇದು ರಸ್ತೆ ಬಿಡಿಸಿದ್ದು. ಈ ಒತ್ತುವರಿ ತೆರವು ಮಾಡಿಸಿದ್ದು ಅನುಕೂಲ ಆಗಿದೆ. ಒತ್ತುವರಿ ತೆರವು ಮಾಡಿಸಿದ್ದು ಒಂದು ಎಲ್ರಿಗೂ ಸಾರ್ವಜನಿಕರಿಗೆ ಭಾರಿ ಅನುಕೂಲ ಆಯಿತು. ನಿಮ್ಮ ಹೆಸರು? ಜಗದೀಶ್ ಅಂತ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಅರೆಭಾಷೆ ಗೌಡ ವಿಕಾಸ ವೇದಿಕೆ ವತಿಯಿಂದ ಪ್ರೌಢಶಾಲಾ ವಿಭಾಗದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಹೊಸಹುಳಲು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿಯ ಬ್ರಹ್ಮರಥೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಬಂಡಿ ದಾರಿಯನ್ನು ತೆರವು ಮಾಡಿಸಿ ನ್ಯಾಯ ಕೊಡಿಸಿದ ಕಂದಾಯ ಅಧಿಕಾರಿಗಳು ಹಾಗೂ ಪೊಲೀಸರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.